ಸರ್ ಒಂದು ಸೆಕೆಂಡ್ ಇಲ್ಲಿ ನೋಡಿ, ಬಿಳಿ ಪೇಟ ಚೆನ್ನಾಗಿದೆ. ಹಾಗೆ ಇರಿ ಸರ್, ಹಾಗೆ ಇರಿ ನೋಡಿ. ಹಾಂ, ಓಕೆ ಅಣ್ಣ. ಸರ್ಕಾರ ಸಾಧನೆಗಳು ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ರಾಜ್ಯದ ಜನತೆಗೆ, ವಿಶೇಷವಾಗಿ ಜಿಲ್ಲೆಯ ಸಮಸ್ತ ರೈತ ಬಾಂಧವರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಹಾಗೆ ಇವತ್ತು ದಿವಸ ಇಡೀ ಜಿಲ್ಲೆಯಾದ್ಯಂತ ಇವತ್ತು ದಿವಸ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಲಿಕ್ಕೆ ಬಂದಂಥ ನನ್ನ ಎಲ್ಲ ಆತ್ಮೀಯ ಹಿತೈಷಿಗಳು, ಎಲ್ಲ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಹಾಗೆ ಎಲ್ಲ ಅಭಿಮಾನಿಗಳು ಕೂಡ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಅಂತ ತಿಳಿಸಲು ಇಷ್ಟಪಡ್ತೀನಿ. ಇವತ್ತು 1000 ದಿನ ಅಂತ ಸರ್ಕಾರ 1000 ದಿನದ ಸಾಧನೆ ಹೇಳಕ್ಕೆ ಹೋಗಿದ್ದಾರೆ. 1000 ದಿನದ ಸಾಧನೆ ಇಷ್ಟೇ. ಮುಖ್ಯಮಂತ್ರಿ ಸೀಟನ್ನ ಅವ್ರು ಬಿಡಲ್ಲ, ಅವ್ರು ಕೊಡಲ್ಲ, ಇವ್ರು ಬಿಡಲ್ಲ. ಈ ಹಗ್ಗ ಜಗ್ಗಾಟದಲ್ಲಿ 1000 ದಿನ. ಹಾಗೆ ನಿಜವಾಗಿ ಗ್ಯಾರಂಟಿ ಸ್ಕೀಮ್ಗಳೇನಾದ್ರೂ ಅವ್ರು ಕೊಟ್ಟು ಅದರ ಯಶಸ್ವಿಯಾಗಿದ್ದರೆ ಅದನ್ನು ಇಷ್ಟೊಂದು ಪ್ರಚಾರ ಮಾಡೋದು ಅವಶ್ಯಕತೆ ಇರಲಿಲ್ಲ. ಜನಕ್ಕೆ ಗೊತ್ತಾಗಿದೆ, ಫಲಾನುಭವಿಗಳೇ ಜನ ಇದ್ದಾರಲ್ಲ, ಕರ್ನಾಟಕ ಜನತೆ ಫಲಾನುಭವಿಗಳಿದ್ರೆ ಮತ್ತು ಅವ್ರಿಗೇನು ಹೇಳ್ಕೊಡೋಂಥದ್ದು. ಅವರು ಅದನ್ನು ಸ್ವೀಕಾರ ಮಾಡಿ ಅದನ್ನು ಅನುಭವಿಸಿದ್ರೆ ಅವರು ಸರ್ಕಾರಕ್ಕೆ ಏನು ದೊಡ್ಡ ಮಟ್ಟದ ಒಂದು ಬೆಂಬಲ ಮತ್ತು ಅದಕ್ಕೆ ಒಂದು ಒಮ್ಮತದ ಸೂಚನೆ ಮಾಡ್ತಿದ್ರು. ಆದರೆ ಇವತ್ತು ದಿವಸ ಸಭೆಗಳು ಕರೆದು ವೃತ್ತಪತ್ರಿಕೆಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಹಣನ ವ್ಯಯ ಮಾಡಿ ಒಂದು ಪ್ರಚಾರ ಗಿಟ್ಟಿಸ್ಕೊಳ್ಳೋಂಥದ್ದು ಮತ್ತು ಏನು ಅದನ್ನು ಜಾಹೀರಾತು ಕೊಡೋದು ಅಷ್ಟೇ ನಡೀತಾ ಇದೆ ಹೊರತಾಗಿ ನಿಜವಾದಂಥ ಒಂದು ಕಾಳಜಿ, ಇಚ್ಛಾಶಕ್ತಿ ಸರ್ಕಾರಕ್ಕಿಲ್ಲ ಅಂತಕ್ಕಂಥದ್ದು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ರೈತರಿಗೆ ಸರ್ಕಾರದಿಂದ ಏನು ಸಿಗ್ತಾ ಇಲ್ಲ ಅಂತ ತುಂಬ ಇದಿದೆ. ಏನು ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಾಗಲೇ ನೀವು 1000 ದಿನ ಅಂತ ಹೇಳಿದ್ರಲ್ಲ, 1000 ದಿನ ಅನ್ನೋದಕ್ಕಿಂತ ಇನ್ನೊಂದು ದಿನ ಅನ್ನೋದನ್ನು ತೆಗೆದುಬಿಟ್ಟು 1000 ಹಗರಣಗಳನ್ನು ಸೇರಿಸ್ಕೊಳ್ಳೋದು ಉತ್ತಮ. ಇದರ 1000 ಹಗರಣಗಳಾಗಿದ್ದಾವೆ, 1000 ಅಲ್ಲ, ಇನ್ನೂ ಹೆಚ್ಚು ಹೇಳಕ್ಕೆ ಹೋದರೆ. ಇವತ್ತು ದಿವಸ ಏನು ಅವರ ಮಂತ್ರಿಗಳು ಅದರಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ, ಅವರ ಒಂದು ಭ್ರಷ್ಟಾಚಾರಕ್ಕಾಗಿ ಪ್ರಾಮಾಣಿಕ ನಿಷ್ಠೆ ಇಲ್ಲದ ಅಧಿಕಾರಿಗಳ ಮೇಲೆ ಗೂಬೆಗೊಳಿಸಿ ಅವರನ್ನು ಇಕ್ಕಟ್ಟು ಸಿಕ್ಕಾಕಿಸಿ ಒಂದು ದಿವಸ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇವೆಲ್ಲ ನೋಡಿದರೆ ಸರ್ಕಾರ ಹೃದಯವ ಎಲ್ಲ ಜಾತಿ ವರ್ಗದವರ ಜೊತೆಗೆ ರೈತ ಕುಟುಂಬಗಳು ಸೇರಿಸ್ಕೊಂಡು ಒಂದು ದಿವಸ ದಿವಾಳಿಗೆ ಅಂತ ತೊಗೊಂಡೋಗ್ತಾ ಇದೆ. ಹಾಗೆ ಹಿಂದುಳಿದ ವರ್ಗಗಳ ಹಣ ಅವರನ್ನು ನೇರವಾಗಿ ಇಲ್ಲಿ ಪರ್ಸೆಂಟೇಜ್ ಅಲ್ಲ, ನೇರವಾಗಿ ಆ ಒಂದು ಏನು ನಿಗಮದಿಂದ ಮಂಡಳಿಯಿಂದ ಅದು ಘೋಷಣೆ ಆಗಬೇಕಾಯಿತು, ಆ ಹಣ ನೇರವಾಗಿ ಅದನ್ನು ಕದಿಯುವಂಥ ಕೆಲಸ ಆಗ್ತಾಯಿದೆ. ಈಗಾಗಲೇ ಮೊನ್ನೆ ಸರ್ಕಾರದಲ್ಲಿ ನೋಡಿರಬೇಕು, ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ಜರುಗಿಸೋದು. ಅದ್ರ ಜೊತೆಗೆ ಹಣ ಸಿಗ್ತದೆ, ಹಣ ವಜ್ರ ಏನು ಚಿನ್ನದ ಆಭರಣ ಸಿಗ್ತದೆ. ಅದು ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದಕ್ಕನ್ನು ಅಲ್ಲಿಂದ ಆಂತರಿಕ ಭದ್ರತೆ ಇಲಾಖೆಗೆ ನಮ್ಮ ಏನು ಹೋಮ್ ಮಿನಿಸ್ಟ್ರಲ್ಲಿ ಪ್ರಶ್ನೆ ಮಾಡ್ತಾರೆ. ಇವೆಲ್ಲ ಜನಸಾಮಾನ್ಯರಲ್ಲ, ಇಡೀ ರಾಜ್ಯ ಇರಲಿ, ನಮ್ಮ ಶಕ್ತಿ ಕೇಂದ್ರ ದೇವರ ಕೆಲಸ ಅಂತೇಳಿ ನಾವು ಹೇಳಕ್ಕೊಡ್ತೀವಿ ವಿಧಾನಸೌಧದಲ್ಲಿ, ಶಕ್ತಿಸೌಧದಲ್ಲಿ, ಅಲ್ಲೇ ಈ ಥರದ ಅನಾಚಾರಗಳಾಗ್ತಾ ಇದ್ದಾರೆ. ಇನ್ನು ಸಾಮಾನ್ಯ ಜನ, ಸಾಮಾನ್ಯ ಪರಿಸ್ಥಿತಿ, ಸಾಮಾನ್ಯ ಇಲಾಖೆಗಳು ಹೇಗಿರ್ಬೋದು ನೀವೇ ಊಹೆ ಮಾಡ್ತೀವಿ. ಹಾಗಾಗಿ ನಾನು ಇವತ್ತು ದಿವಸ ಜನತೆಗಳಿಗೆ ಬಯಸ್ತೀನಿ, ದಯವಿಟ್ಟು ಇಂಥ ಒಂದು ಸರ್ಕಾರನ ನಾವು ಹಿಂಗೆ ಮುಂದುವರಿಸಿದ್ದೆ ಆದರೆ ನಾವು ಜನಸಾಮಾನ್ಯರು ಬದುಕು ದಿವಾಳಿ ಆಗ್ತದೆ. ಜೊತೆಗೆ ಅತಂತ್ರ ಸ್ಥಿತಿಗೆ ಹೋಗೋದ್ರಿಂದ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಏನು ನಮ್ಮ ಮೈತ್ರಿ ಅಭ್ಯರ್ಥಿಗಳಿದ್ದಾರೆ ಅವರನ್ನು ಬೆಂಬಲಿಸೋದ್ರ ಮೂಲಕ ಒಂದು ಸಂಪದ್ಭರಿತ, ಒಂದು ಗೌರವಯುತ ಒಂದು ರಾಜಕಾರಣ, ಗೌರವಯುತ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾನು ನನ್ನ ಎಲ್ಲ ಸಮಸ್ತ ನಾಡಿನ ಜನತೆ ಮನವಿ ಮಾಡ್ತೀನಿ.